ಮಂಡ್ಯದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕೆಲವಷ್ಟು ಘರ್ಷಣೆಗಳು ಕೂಡ ಏರ್ಪಟ್ಟಿದೆ. ಕಂಡಲ್ಲಿ ಕಾಂಗ್ರೆಸ್ ಬ್ಯಾನರ್ಗಳನ್ನ ಕಿತ್ತು ಹಾಕೋದು, ಕಲ್ಲು ತೂರೋದು ಇದೆಲ್ಲವೂ ಕೂಡ ಪ್ರತಿಭಟನಾ ನಿರತರು ಮಾಡಿದ್ದಾರೆ. ಡಿಸಿ ಕಚೇರಿ ಬಳಿ ಲಾಠಿ ಬೀಸಿದ್ರು ಪೊಲೀಸರು. ಇದರ ಪರಿಣಾಮವಾಗಿ ದಿಕ್ಕಾಪಾಲಾಗಿ ಜನ ಓಡಿದ್ರು. ಓರ್ವನ ಕಣ್ಣಿಗೆ ಈ ಸಂದರ್ಭದಲ್ಲಿ ಗಂಭೀರ ಗಾಯವೂ ಕೂಡ ಆಯಿತು. ದಿಕ್ಕಾಪಾಲಾಗಿ ಜನ ಓಡ್ಲಿಕ್ಕೆ ಆರಂಭ ಮಾಡಿದ್ರು. ಪೊಲೀಸರು ಲಾಠಿ ಬೀಸಲಿಕ್ಕೆ ಶುರು ಮಾಡಿದ್ರು. ಎಲ್ಲೆಲ್ಲಿ ಕಾಂಗ್ರೆಸ್ನ ಫ್ಲೆಕ್ಸ್ಗಳಿದ್ವೋ ಅದೆಲ್ಲವೂ ಕೂಡ ಕಲ್ಲು ತೂರೋ ಕೆಲಸಗಳು, ಅದನ್ನ ಹರಿದಾಕುವಂತಹ ಕೆಲಸಗಳು, ಕಿತ್ತು ಬಿಸಾಕುವಂತಹ ಕೆಲಸಗಳನ್ನ ಹೋರಾಟಗಾರರು ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ದೃಶ್ಯವೂ ಕೂಡ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಪಾದಯಾತ್ರೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ಘಟನೆಗಳು ಕೂಡ, ಕಹಿ ಘಟನೆಗಳು ಕೂಡ ವರದಿಯಾದವು. ಆ ಗಾಯಗೊಂಡಂತಹ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಈಗ ಫ್ಲೆಕ್ಸ್ಗಳಿಗೂ ಕೂಡ ಅಲ್ಲಿ ಪೊಲೀಸರ ನಿಯೋಜನೆ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಭದ್ರತೆ ಒದಗಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಹೇಗಿದೆ? ಇವತ್ತು ಏನು ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇತ್ತು, ಕೆರಗೋಡಿನಿಂದ ಮಂಡ್ಯದವರೆಗೆ ಈ ಒಂದು ಪ್ರತಿಭಟನೆ ಮೆರವಣಿಗೆ ಸಾಕ್ತು. ಅಂದ್ರೆ ಅಲ್ಲಿಂದ ಇದ್ದಂತ ಫ್ಲೆಕ್ಸ್ಗಳು ಎಲ್ಲವನ್ನೂ ಕೂಡ ಹರಿದಾಕುವಂತ ಕೆಲಸವನ್ನ ಇಲ್ಲಿನ ಪ್ರತಿಭಟನಾ ನಿರತ ಯುವಕರು ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಮಂಡ್ಯದ ಮಹಾವೀರ ಸರ್ಕಲ್ನಲ್ಲಿ ಕೂಡ ಒಂದು ದೊಡ್ಡದಾದಂತಹ ಫ್ಲೆಕ್ಸ್ ಇತ್ತು. ಆ ಫ್ಲೆಕ್ಸ್ ನಲ್ಲಿ ಚಲುವರಾಯಸ್ವಾಮಿ ಮತ್ತೆ ಗಣಿಗ ರವಿ ಅವರ ಫೋಟೋ ದೊಡ್ಡದಾಗಿ ಕಾಣ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ಒಂದು ಫ್ಲೆಕ್ಸ್ ಅನ್ನ ಅರಿಲೇಬೇಕು ಅಂತೇಳಿ ಕೂಡ ಯುವಕರು ಮುಂದಾಗ್ತಾರೆ. ಆ ವೇಳೆಯಲ್ಲಿ ಅದನ್ನ ಪೊಲೀಸರು ತಡೆಯೋ ನಿಟ್ಟಿನಲ್ಲಿ ಕೂಡ ಮುಂದಾಗುವಂಥದ್ದು. ಈ ವೇಳೆ ಒಂದಷ್ಟು ಕಾಲ ದೂರನೇ ಕೂಡ ಇದ್ದಂತ ಒಂದು ಯುವಕರು ಏಕಾಏಕಿ ಬಂದು ದೊಣ್ಣೆಯ ಮೂಲಕವಾಗಿ ಚಲುವರಾಯಸ್ವಾಮಿ ಅವರ ಒಂದು ಭಾವಚಿತ್ರಕ್ಕೆ ಹೊಡೆಯುವಂಥದ್ದು. ಆ ಒಂದು ಭಾವಚಿತ್ರದಲ್ಲಿ ಇದ್ದಂತ ಫ್ಲೆಕ್ಸ್ ಕೂಡ ಹರಿದೋಗುತ್ತೆ. ಜೊತೆಗೆ ಆ ವೇಳೆಯಲ್ಲಿ ಪೊಲೀಸರು ಏಕಾಏಕಿ ಲಾಠಿ ಚಾರ್ಜ್ ಅನ್ನ ಮಾಡುವಂಥದ್ದು. ಈ ವೇಳೆ ಒಂದಷ್ಟು ಜನ ಬೀಳುವಂತ ಪ್ರಸಂಗ ಕೂಡ ಎದುರಾಯಿತು. ಕೇವಲ ಪುರುಷರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಮಹಿಳೆಯರು ಕೂಡ ಕೆಳಗೆ ಬಿದ್ದು ಒಂದಷ್ಟು ಪೆಟ್ಗಳನ್ನ ಮಾಡ್ಕೊಳ್ತಾರೆ. ಜೊತೆಗೆ ಅಲ್ಲಿದ್ದಂಥ ಗಾಡಿಗಳು ಕೂಡ ಕೆಳಗೆ ಬಿದ್ದು ಚೆಲ್ಲಂಪಿಲ್ಲಿ ಆಗುವಂಥದ್ದು. ಅಂದ್ರೆ ಒಂದು ಸ್ಪಷ್ಟ ಅವ್ರು ಹೇಳ್ತಾ ಇರುವಂಥದ್ದು, ಅನುಮತಿ ಕೊಟ್ಟಂತಹ ಧ್ವಜವನ್ನ ಇವರು ಕೆಳಗಿಳಿಸ್ತಾರೆ, ಆದ್ರೆ ಅನಧಿಕೃತವಾಗಿ ಇರುವಂತಹ ಫ್ಲೆಕ್ಸ್ಗಳ ಮೇಲೆ ನಾವು ಹರಿದಾಕುವಂತ ಕೆಲಸವನ್ನ ಮಾಡಿದ್ರೆ ಇವರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂತೇಳಿ ಆ ಒಂದು ಯುವಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.